ನಗರದ ಮಂಜುನಾಥ ಬಡಾವಣೆಯಲ್ಲಿ ಸುಮಾರು 3.18 ಕೋಟಿ ರು ವೆಚ್ಚದ ರಾಜಕಾಲುವೆ ಕಾಮಗಾರಿಗೆ ಶಾಸಕ ಜಿಡಿ ಹರೀಶ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಬಡಾವಣೆಯಲ್ಲಿ ನೀರು ಮುಂದೆ ಹೋಗಲು ಅವಕಾಶ ಇರಲಿಲ್ಲ. ಆಳದಮ್ಮನ ಕಟ್ಟೆಯಿಂದ ಶಬ್ಬೀರ್ ನಗರದವರೆಗೆ ಇದ್ದ ಎಲ್ಲಾ ಸಮಸ್ಯೆಗಳು ರಾಜಕಾಲುವೆ ಮಾಡುವ ಮೂಲಕ ಬಗೆಹರಿದಿದೆ. ಈ ಸಮಸ್ಯೆ ಈ ಭಾಗದ ನಿವಾಸಿಗಳ ಬಹಳ ವರ್ಷದಿಂದ ಬೇಡಿಕೆ ಇಟ್ಟಿದ್ದರು. ಈಗ ಬಗೆಹರಿದಿದೆ ಎಂದು ತಿಳಿಸಿದರು. ಈ ಸಂದರ್ಭ ನಗರಸಭಾ ಸದಸ್ಯರುಗಳಾದ ಗಣೇಶ್, ಕುಮಾರಸ್ವಾಮಿ, ರಾಧಾ, ಶ್ವೇತಾ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂದೆ ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಇವತ್ತು ಒಳ್ಳಮ್ಮನ ಕಟ್ಟೆಯಿಂದ ಹಿಡಿದು ನಮ್ಮ ಶಬ್ಬೀರ್ ನಗರದವರೆಗೆ ಏನೇನು ಸಮಸ್ಯೆಗಳಿತ್ತು ಎಲ್ಲದಕ್ಕೂ ಸಹ ರಾಜಕಾಲುವೆಯನ್ನು ಮಾಡಿಸೋದ್ರ ಮುಖಾಂತರ ಇವತ್ತು ಅದೆಲ್ಲದಕ್ಕೂ ಸಹ ಪರ್ಮನೆಂಟ್ ಆಗಿ ಇವತ್ತು ಪರಿಹಾರ ದೊರಕಿದೆ. ಈ ಬಡಾವಣೆಯ ನಿವಾಸಿಗಳೆಲ್ಲರೂ ಸಹ ಭಾಳಷ್ಟು ವರ್ಷಗಳಿಂದ ಈ ಬೇಡಿಕೆಯನ್ನು ಇಡ್ತಾಯಿದ್ರು. ಈ ಸರಿ ಏನೋ ಈ ಒಂದು ದೊಡ್ಡ ಮೋರಿ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಬಡಾವಣೆಗಳು ಮಳೆ ಬಂದಂಥ ಸಂದರ್ಭದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಜೊತೆಗೆ ಇನ್ನೂ ಮುಂದಕ್ಕೆ ಅಂದರೆ ಶಬ್ಬೀರ್ ನಗರದ ತನಕ ಏನು ಪ್ಯೂರಿಫಿಕೇಷನ್ ಪ್ಲ್ಯಾಂಟ್ ಇದೆ ಅಲ್ಲಿ ತನಕನೂ ಸಹ ಮೋರಿ ಕನೆಕ್ಟಿವಿಟಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಆಗುತ್ತೆ, ಪೂರ್ಣ ಆಗಲ್ಲ. ಎಲ್ಲಿವರೆಗೆ ಸರ್ ಇದು? 150 ಮೀಟ್ರ್ ಮುಂದಕ್ಕೆ ಆಗುತ್ತೆ ಅಷ್ಟೇ ಇಲ್ಲಿಂದ. ಅಲ್ಲಿ ಇನ್ನೊಂದು ಎಷ್ಟು ಮಿಕ್ಕೊಳ್ಳುತ್ತೆ? ಅಲ್ಲಿ ಇನ್ನೊಂದು ಅರೌಂಡ್ ಒಂದು 200 ಮೀಟ್ರ್, ಇನ್ನೊಂದು 200 ಮೀಟರ್ ಸುಳ್ಕೊಳ್ಳುತ್ತೆ. ಆದರೂ ಸಹ ಅರ್ಜೆಂಟ್ ಅಲ್ಲೇನು ಪ್ರಾಬ್ಲಮ್ ಇಲ್ಲ ನಮಗೆ. ಸದ್ಯಕ್ಕೆ ಸಮಸ್ಯೆ ಇರ್ತಕ್ಕಂಥ